ಹರಕೆನಾ? ನೆಲ ಒರೆಸೋದು ಒಂದು ಹರಕೆನಾ? ಹೌದು, ಮನೆ ಒರೆಸೋದು, ಮನೆ ಕೆಲಸಗಳನ್ನೆಲ್ಲ ಮಾಡೋದು, ಡಯಟ್ ಮಾಡೋದು, ದೊಡ್ಡವರ ಸೇವೆ ಮಾಡೋದು, ಇನ್ನೂ ಏನೇನೆಲ್ಲ ಇದೆ ಆ ಹರಕೆಲಿ. ವಿಚಿತ್ರವಾಗಿದೆಯಲ್ಲ, ಅಂತ ಹರಕೆ ಯಾವುದು ಡ್ಯಾಡ್? ಯಾವ ಹರಕೆನೂ ಇಲ್ಲ, ಏನೂ ಇಲ್ಲ. ಹಾಗೆ ಮನೆ ಕೆಲಸ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ತಿದ್ದೀನಿ. ಅದೇ ಯಾಕೆ ಇದ್ದಕ್ಕಿದ್ದ ಹಾಗೆ ಮನೆ ಕೆಲಸ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಅದು ಯಾಕೆ ಅಂತ ನಾನು ಹೇಳ್ತೀನಿ. ಮಹೇಶ, ಏನೇನೋ ಹೇಳಬೇಡ. ನೀನೇ ಸುಮ್ಮನೆ ಹರಕೆ ಅದು ಇದು ಅಂತ ಏನೇನೋ ಹೇಳ್ತಾ ಇದ್ದೀನಿ. ಇಲ್ಲ ಅಣ್ಣ, ಶಾರ್ವರಿ ಈ ಕೆಲಸಗಳನ್ನೆಲ್ಲ ಮಾಡಲಿ ಬಿಡು. ಮನೇಲಿ ಆರಾಮಾಗಿ ತಿಂದು ತಿಂದು ಕೊಬ್ಬು ಜಾಸ್ತಿ ಆಗಿದೆ. ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಿದೆಯಂತೆ. ಇದನ್ನ ಕಡಿಮೆ ಮಾಡ್ಕೊಳ್ದಿದ್ರೆ ಕಷ್ಟ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ಶಾರ್ವರಿ ಮನೆ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾಳೆ. ಅಲ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದ್ರೆ ಏರೋಬಿಕ್ಸು, ಜುಂಬಾ ಇದೆಲ್ಲ ಮಾಡ್ಬೋದಲ್ಲ ಚಿಕ್ಕಮ್ಮ. ಮನೆ ಕೆಲಸ ಯಾಕೆ ಮಾಡಬೇಕು? ಮನೆಯೇ ಮಂತ್ರಾಲಯ ಅಂತ ಕೇಳಿವೇನೋ. ಮನೆ ಮುತ್ತೈದೆ ಹೀಗೆ ಮನೆ ಕೆಲಸಗಳನ್ನೆಲ್ಲ ಮಾಡೋದ್ರಿಂದ ಮನೆ ಗಂಟಿರೋ ದರಿದ್ರ ದೂರ ಆಗುತ್ತಂತೆ. ಇದೊಂಥರ ನ್ಯಾಚುರಲ್ ಥೆರಪಿ. ಇಲ್ಲ, ಚಿಕ್ಕಮ್ಮನ ನನ್ನ ಕೈಲಿ ಹೀಗೆಲ್ಲ ನೋಡೋಕ್ಕಾಗಲ್ಲ. ಚಿಕ್ಕಮ್ಮ, ನೀವು ಯಾವಾಗಲೂ ರಾಣಿ ಥರ ಇರಬೇಕು. ಮೊದಲಿ ಬಟ್ಟೆ ಬದಲಾಯಿಸಿ ಆರಾಮಾಗಿ ಕೂತ್ಕೊಳ್ಳಿ. ಹೌದು ಶಾರ್ವರಿ, ನೀನು ಈ ಕೆಲಸ ಎಲ್ಲ ಮಾಡೋದು ಬೇಡ, ಹೊರಡು. ಅದು ಹೇಗಾಗತ್ತಣ್ಣ? ಶಾರ್ವರಿ ಹಠ ಗೊತ್ತಲ್ಲ, ಅಂದ್ಕೊಂಡಿದ್ದನ್ನ ಮಾಡೋವರೆಗೂ ಬಿಡಲ್ಲ. ಅವಳು ಏನೇ ಮಾಡಕ್ ಹೋದ್ರು ನೀವು ಪ್ರತಿ ಸಲ ಅಡ್ಡ ಬರ್ತಿದ್ದೀರಾ. ಶಾರ್ವರಿ, ನೀನೇ ಹೇಳು, ನಾನು ಇದನ್ನೆಲ್ಲ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ, ನೀವು ದಯವಿಟ್ಟು ಅಡ್ಡ ಬರಬೇಡಿ ಅಂತ. ನನಗಂತೂ ಹೇಳಿ ಹೇಳಿ ಸಾಕಾಗೋಗಿದೆ. ಹೌದು, ಈ ಕೆಲಸನ ನಾನೇ ಇಷ್ಟಪಟ್ಟು ಮಾಡ್ತಿರೋದು. ಯಾರೂ ಅಡ್ಡ ಬರಬೇಡಿ. ಅತ್ತೆ, ನೀವ್ ಈ ಮಾತನ್ನ ಹೇಳ್ತಿದ್ದೀರಾ? ಹೌದು, ಹೇಳಿದ್ನಲ್ಲ. ಬೇಗ ವರ್ಸ್ ಮುಗಿಸ್ಬೇಕು. ಈ ಕಡೆ ಬನ್ನಿ. ಈ ಸಾರಿನೇ ನಮ್ಮ ಸಂಘದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಅದಕ್ಕೋಸ್ಕರ ಶಾರ್ವರಿ ಅವ್ರನ್ನೇ ನಮ್ಮ ಸಂಘಕ್ಕೆ ಪ್ರೆಸಿಡೆಂಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅದ್ರ ಬಗ್ಗೆ ಮಾತಾಡ್ಬೇಕು ಅಂತಾನೆ ಬಂದಿದ್ದೀವಿ. ಶಾರ್ವರಿ ಅವರು ನಮ್ಮ ಸಂಘದಲ್ಲಿರೋ ಎಲ್ರಿಗೂ ಸ್ಫೂರ್ತಿಯಾಗಿದ್ದಾರೆ. ಅವ್ರು ಮಾತ್ರ ಅಲ್ಲ, ಈ ಮನೆ ಕೂಡ ನಮ್ ಎಲ್ರಿಗೂ ಸ್ಫೂರ್ತಿಯಾಗಿದೆ. ಅದಕ್ಕೆ ಪ್ರೆಸಿಡೆಂಟ್ ಆಗಿರೋರು ಈ ಮನೆಯವರೇ ಆಗಿರ್ಬೇಕು. ಅದ್ರಲ್ಲೂ ನಮ್ ಶಾರ್ವರಿ ಅವರೇ ಪ್ರೆಸಿಡೆಂಟ್ ಆಗಿರ್ಬೇಕು ಅನ್ನೋದು ನಮ್ ಎಲ್ರ ಆಸೆ. ನೀವು ನಮ್ಮ ಮನೆ ಮೇಲೆ ಇಟ್ಟಿರೋ ಗೌರವಕ್ಕೆ ತುಂಬ ಥ್ಯಾಂಕ್ಸ್. ಒಂದು ನಿಮಿಷ ಇರಿ, ಶಾರ್ವರಿ ಬರ್ತಾಳೆ. ಮಹೇಶ, ಶಾರ್ವರಿಯಲ್ಲಿ? ಶಾರ್ವರಿ, ಮೇಡಮ್, ಇದೇನಿದು, ನೀವಾ? ಅರೆ, ಮನೆಯವನು ಮನೆ ಕೆಲಸ ಮಾಡೋದ್ರಲ್ಲಿ ಆಶ್ಚರ್ಯ ಏನಿದೆ? ಅಲ್ಲ ಸರ್, ಹುಲ್ ತಿಂದ್ರೆ ಆಶ್ಚರ್ಯ ಆಗಲ್ವಾ ಹೇಳಿ? ಇಲ್ಲ ಇಲ್ಲ, ನಮ್ಮ ಶಾರ್ವರಿ ಹುಲಿ ಅಲ್ಲ. ಅವಳನ್ನ ಹುಲಿ ಅಂತ ತಪ್ಪು ತಿಳ್ಕೊಂಡಿದ್ದೀರ. ಅವಳೊಂಥರ ಹಸು ಇದ್ದ ಹಾಗೆ. ಇಲ್ಲ, ಹಸು ಅಂದ್ರೂ ತುಂಬ ದೊಡ್ಡದಾಗತ್ತೆ. ಒಂಥರ ಕುರಿ ಮರಿ ಇದ್ದ ಹಾಗೆ ಅಲ್ವಾ ಶಾರ್ವರಿ? ಮಹೇಶ, ಸುಮ್ಮನೆ ಯಾಕೋ ಅವಳನ್ನು ಕೆಣಕ್ತೀಯ? ತಮಾಷೆ ಮಾಡೋಕ್ಕೂ ಹೊತ್ತು ಗೊತ್ತಿಲ್ವೇನಾ? ಪರವಾಗಿಲ್ಲ ಬಿಡಿ ಭಾವ. ನನಗೆ ಫ್ಯಾಮ್ಲಿಗಿಂತ ಮುಖ್ಯ ಯಾವುದೂ ಅಲ್ಲ. ಅದನ್ನೇ ತಮಾಷೆಯಾಗಿ ಹೇಳ್ತಿದ್ದಾರಷ್ಟೆ. ಅವಾಬಾಬಾಬಾ, ಎಂಥ ಮಾತು ಹೇಳಿದೆ ಶಾರ್ವರಿ. ನಿಜ, ಫ್ಯಾಮಿಲಿಗಿಂತ ಯಾವುದು ದೊಡ್ಡದಲ್ಲ, ಯಾವುದು ಮುಖ್ಯನೂ ಅಲ್ಲ. ಹಾಗಾಗಿ ನಮ್ಮ ಶಾರ್ವರಿ ಅವಳಿಗೆ ಸಿಗೋ ಒಂದೊಂದು ಕ್ಷಣನೂ ಫ್ಯಾಮಿಲಿಗೋಸ್ಕರ ಡೆಡಿಕೇಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾಳೆ.
ಇಷ್ಟು ದಿನ ಅವಳು ಫ್ಯಾಮಿಲಿ ಜೊತೆ ಇದ್ದು ಇರೋಕ್ಕಾಗದೆ ಒದ್ದಾಡ್ತಿರೋದು ಸಾಕು. ಇನ್ಮೇಲೆ ಅವಳು 24 ಗಂಟೆನೂ ಮನೆಯವ್ರ ಜೊತೆ ಇದ್ದು ಮನೆಯವ್ರ ಸೇವೆ ಮಾಡ್ಕೊಂಡಿರ್ತಾಳೆ. ಹಾಗಾಗಿ ಈ ಸಲ ಅವಳು ನಿಮ್ಮ ಸಂಘಕ್ಕೆ ಅಧ್ಯಕ್ಷೆ ಆಗೋದಿಲ್ಲ. ಮಹೇಶ್ ಅವರೇ, ಮನೇಲಿ ಕೆಲಸ ಮಾಡೋಕ್ಕೆ ಜನ ಇದ್ದಾರೆ, ನಾವೆಲ್ಲ ಇದ್ದೀವಿ. ಶಾರ್ವರಿ ಅವ್ರು ಹೀಗೆ ಮನೇಲಿರೋದಕ್ಕಿಂತ ಹೊರಗಡೆ ಓಡಾಡಿಕೊಂಡು ಸಂಘಕ್ಕೆ ಅಧ್ಯಕ್ಷೆ ಆಗಿರೋದೇ ಚಂದ. ಅದಕ್ಕೆ ಒಂದು ಹೆಣ್ಣಿಗೆ 100 ಸಂಘ ಸಂಸ್ಥೆಗಳು ಸಿಗ್ಬೋದು, ಆದರೆ ಮನೆ ಅಂತ ಸಿಗೋದು ಒಂದೇ.